ಹಲೋ ಡಿಯರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಪೋಯಮ್ ದ ಸ್ಕೂಲ್ ಬಾಯ್ ಅಂತಕ್ಕಂತಹ ಬ್ಯೂಟಿಫುಲ್ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂತಹ ಪೋಯೆಟ್ ಯಾರಪ್ಪ ಅಂದರೆ ವಿಲಿಯಂ ಬ್ಲೇಕ್ ಅವರು. ಈ ಒಂದು ಪೋಯಮಲ್ಲಿ ನಮ್ಮ ಪೋಯೆಟ್, ನೀವು ಟೈಟಲನ್ನು ಗಮನಿಸ್ಬೋದು, ದ ಸ್ಕೂಲ್ ಬಾಯ್ ಅಂತೇಳಿ, ಅಂದರೆ ಶಾಲೆಗೆ ಹೋಗ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಯನ್ನು ಕುರಿತು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಆ ಶಾಲೆಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಯ ಆತಂಕಗಳನ್ನು, ಅವನ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಕೊರಗನ್ನು ಈ ಒಂದು ಪೋಯಮಲ್ಲಿ ನಾವು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಅವನ ಒಂದು ಲೈಫ್ ಅಂದರೆ ಬಾಲ್ಯದ ಜೀವನ ಏನಿದೆನೋ ಅದು ಹಾಳಾಗಿ ಹೋಗ್ತಾ ಇದೆ, ಸಂತೋಷವನ್ನು ಅವನು ಕಳೆದುಕೊಳ್ತಾ ಇದ್ದಾನೆ. ಈ ಒಂದು ಪೋಯಮನ್ನು ನೋಡಿದರೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಒಂದು ಪೋಯಮನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಲೈನ್ ನೋಡಿ, ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್. ಎಸ್, ಐ ಲವ್ ಟು ರೈಸ್ ಅಂದರೆ ನಮ್ಮ ಸ್ಕೂಲ್ ಬಾಯ್ ಏನಿದೆನೋ ಅವನಿಗೆ ತುಂಬಾ ಇಷ್ಟ ಆಗ್ತಕ್ಕಂತಹ ಒಂದು ವಿಷಯ ಯಾವುದಪ್ಪ ಅಂದರೆ ಸಮ್ಮರ್ ಮಾರ್ನ್, ಅಂದರೆ ಬೇಸಿಗೆಯ ಒಂದು ಮಾರ್ನಿಂಗ್ ಅಂದರೆ ಬೆಳಿಗ್ಗೆ, ಮಾರ್ನಿಂಗ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ. ಎಸ್, ಯಾಕೆ ಅವರಿಗೆ ಸಮ್ಮರ್ ಮಾರ್ನಿಂಗಲ್ಲಿ ಎದ್ದೇಳೋದು ಅಂದರೆ ತುಂಬ ಇಷ್ಟ ಆಗ್ತಾ ಇದೆ ಅನ್ನಲಿಕ್ಕೆ ಕಾರಣಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಲೈನ್ಗಳಲ್ಲಿ. ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ, ಪ್ರತಿಯೊಂದು ಮರದ ಮೇಲೆ ಏನಿರ್ತವೆ, ಬರ್ಡ್ಸ್ಗಳಿರ್ತವೆ. ಆ ಬರ್ಡ್ಸ್ಗಳು ಸಿಂಗ್ ಅಂದರೆ ಹಾಡನ್ನು ಹೇಳ್ತಾ ಕೂತ್ಕೊಂಡಿರ್ತವೆ, ತುಂಬ ಇಂಪಾಗಿರ್ತಕ್ಕಂತಹ ಧ್ವನಿಯನ್ನು ಹೊರಡಿಸ್ತಾವು ಕೂತ್ಕೊಂಡಿರ್ತವೆ. ಸೊ ಆ ಸಮ್ಮರ್ ಮಾರ್ನಿಂಗ್ ನನಗೆ ತುಂಬ ಇಷ್ಟ ಅಂತ ಪೊಯಿಟ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ಲೈನ್ ನೋಡಿ, ದ ಡಿಸ್ಟಾಂಟ್ ಹಂಟ್ಸ್ ಮ್ಯಾನ್ ವಿಂಡ್ಸ್ ಈಸ್ ಹಾರ್ನ್. ದೂರದಲ್ಲಿ, ಡಿಸ್ಟಾಂಟ್ ಅಂದರೆ ತುಂಬ ದೂರದಲ್ಲಿ, ತುಂಬ ದೂರದಲ್ಲಿ ಯಾರು ಇರ್ತಾರೆ, ಹಂಟ್ಸ್ ಮ್ಯಾನ್ ಅಂದರೆ ಬೇಟೆಯನ್ನು ಆಡಲಿಕ್ಕೆ ಹೋದಂತಹ ಬೇಟೆಗಾರ ಏನಿರ್ತಾರೋ ಹಂಟರ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ವಿಂಡ್ಸ್ ಈಸ್ ಹಾರ್ನ್ ಅಂದರೆ ಅವರೇನು ಊದಲಿಕ್ಕೆ ಅಂತೇಳಿ ಹಾರ್ನನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೋ ಅದನ್ನು ಊದ್ತಾ ಇರ್ತಾರೆ. ಅಂದರೆ ಆ ಧ್ವನಿಯು ಕೂಡ ನಮ್ಮ ಪೋಯೆಟ್ಗೆ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ, ಮತ್ತೊಂದು ವಿಷಯವನ್ನು ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸ್ಕೈಲಾರ್ಕ್ ಬರ್ಡ್ ಅಂದರೆ ನಾವೇನು ಕೋಗಿಲೆ ಅಂತ ಕರಿತೇವಲ್ವ, ಅದೇ ರೀತಿ ಯುರೋಪಿನ ರಾಷ್ಟ್ರಗಳಲ್ಲಿ ಸ್ಕೈಲಾರ್ಕ್ ಅಂತಕ್ಕಂತಹ ಒಂದು ಬರ್ಡ್ ಏನು ಮಾಡುತ್ತೆ, ಸಿಂಗ್ ಮಾಡುತ್ತೆ. ಅದನ್ನು ತುಂಬ ಜನ ಇಷ್ಟಪಡ್ತಾರೆ. ಸೊ ಆ ಸ್ಕೈಲಾರ್ಕ್ ಏನು ಮಾಡ್ತಾ ಇದೆ, ದೂರದಲ್ಲೆಲ್ಲೋ ಹಾಡು ಹೇಳ್ತಾ ಇದೆ ಆ ಒಂದು ಸಮ್ಮರ್ ಮಾರ್ನಿಂಗಲ್ಲಿ. ಅದು ನನಗೆ ತುಂಬ ಇಷ್ಟ ಅಂಥೇಳಿ ನಮ್ಮ ಸ್ಕೂಲ್ ಬಾಯ್ ಹೇಳ್ತಾ ಇದ್ದಾನೆ. ಓ ವಾಟ್ ಸ್ವೀಟ್ ಕಂಪನಿ. ನೋಡಿ, ಒಂದು ಕಡೆ ಎಲ್ಲ ಮರದ ಮೇಲೆ ಬರ್ಡ್ಸ್ಗಳು ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಾವೆ, ದೂರದಲ್ಲಿ ಹಂಟ್ಸ್ ಮ್ಯಾನ್ ಒಂದು ಹಾರ್ನನ್ನು ಊದ್ತಾ ಇದ್ದಾನೆ, ಅದ್ರ ಜೊತೆಗೆ ಸ್ಕೈಲಾರ್ಕ್ ಬರ್ಡ್ ಕೂಡ ನಮ್ಮ ಪೋಯೆಟ್ ಜೊತೆ ಹಾಡನ್ನು ಹೇಳ್ತಾ ಇದೆ. ಸೊ ಇಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಕಂಪನಿ ನನಗೆ ಸಮ್ಮರ್ ಮಾರ್ನಿಂಗಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ನನಗೆ ಸಮ್ಮರ್ ಮಾರ್ನಿಂಗ್ ಎದ್ದೇಳೋದು, ಬೇಗ ಎಚ್ಚರ ಆಗೋದು ತುಂಬ ಇಷ್ಟ ಅಂತ ಅವರು ಹೇಳ್ತಾರೆ. ಆದರೆ ಈ ಸಂತೋಷ ಬಹಳ ಹೊತ್ತು ಅವರ ಬಳಿ ಉಳಿತಾ ಇಲ್ಲ. ಯಾಕೆಂದರೆ ನೋಡಿ, ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನ್, ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಎಸ್, ಅದೇ ಒಂದು ಸಮ್ಮರ್ ಮಾರ್ನಿಂಗಲ್ಲಿ ಏನು ಇವರು ಎಚ್ಚರಗೊಂಡು ಆ ಬೆಳಗಿನ ಜಾವವನ್ನು ಸಂತೋಷದಿಂದ ಕಳೀತಾರೋ, ಆದರೆ ಶಾಲೆಗೆ ಹೋಗ್ತಕ್ಕಂತಹ ಸಮಯ ಬಂದಾಗ ಇವರಿಗೆ ತುಂಬ ದುಃಖ ಆಗ್ತಾ ಇದೆ. ಬಟ್ ಟು ಗೋ ಟು ಸ್ಕೂಲ್, ಶಾಲೆಗೆ ಹೋಗೋದು ಯಾವಾಗ ಅಂದರೆ ಸಮ್ಮರ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ ತುಂಬ ಸಂತೋಷವಾಗಿದ್ದಂತಹ ಪೋಯೆಟ್ ಶಾಲೆಗೆ ಹೋಗ್ತಕ್ಕಂತಹ ಟೈಮ್ ಬಂದಾಗ ಯಾವ ರೀತಿ ದುಃಖಿಸ್ತಾ ಇದ್ದಾರೆ ಅಂತ. ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ, ತಮ್ಮ ಎಲ್ಲ ಸಂತೋಷವನ್ನು, ಜಾಯ್ ಅಂದರೆ ಇಲ್ಲಿ ಹ್ಯಾಪಿನೆಸ್ ಅಂತೇಳಿ, ಡ್ರೈವ್ಸ್ ಅಂದರೆ ದೂರ ಕಳಿಸೋದು ಅಂತೇಳಿ. ಆ ಶಾಲೆಗೆ ಹೋಗುವ ಸಮಯ ಬಂದ ತಕ್ಷಣವೇ ನನ್ನ ಎಲ್ಲ ಸಂತೋಷ, ಸುಖ ಅಂತಕ್ಕಂಥದ್ದು ಹೊರಟು ಹೋಗಿಬಿಡುತ್ತೆ, ನನ್ನ ನೆಮ್ಮದಿ ಹಾಳಾಗಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಅಂಡರ್ ಅ ಕ್ರೂಯಲ್ ಐ ಔಟ್ ವರ್ನ್. ಎಸ್ ನೋಡಿ, ಅಂಡರ್ ಎ ಕ್ರೂಯಲ್ ಐ, ಕ್ರೂಯಲ್ ಅಂದರೆ ಕ್ರೂರ ಅಂತಕ್ಕಂಥದ್ದು. ಸೊ ಇಲ್ಲಿ ಕ್ರೂರವಾಗಿರ್ತಕ್ಕಂತಹ ಕಣ್ಣುಗಳ ಕೆಳಗಡೆ ನಾನು ಇರಬೇಕಾಗತ್ತೆ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಪದವನ್ನು ಬಳಸಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕರನ್ನು ಕುರಿತು. ಯಾರು ಸ್ಟ್ರಿಕ್ಟಾಗಿ ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ನಡೆಸಿಕೊಳ್ತಾರೋ, ಮಕ್ಕಳನ್ನು ಭಯಪಡಿಸ್ತಕ್ಕಂತಹ ಒಂದು ದೃಷ್ಟಿಯನ್ನು ಹೊಂದಿರ್ತಾರೋ ಅವರನ್ನು ಕುರಿತು ನಮ್ಮ ಪೋಯೆಟ್ ಈ ಒಂದು ಪದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಮಕ್ಕಳು ಸಂತೋಷದಿಂದ ಕಲೀಲಿಕ್ಕೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಟೀಚರ್ ಏನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಕ್ರೂರ ಕಣ್ಣುಗಳಿಂದ ಆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ, ಅವರ ಸಂತೋಷದ ಕ್ಷಣಗಳನ್ನು ಅವರು ಕಳೆದು ಹೋಗುವ ಹಾಗೆ ಮಾಡ್ತಾ ಇದ್ದಾರೆ. ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅವರು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ. ಎಸ್, ದ ಲಿಟಲ್ ಒನ್ಸ್ ಅಂದರೆ ಚಿಕ್ಕ ಮಕ್ಕಳೇನಿದ್ದಾವೋ ಅವರು ಇಂತಹ ಒಂದು ಕ್ರೂರ ಕಣ್ಣುಗಳ ಕೆಳಗಡೆ ತಮ್ಮ ಒಂದು ದಿನವನ್ನು ಕಳೆಯಬೇಕಾಗಿದೆ. ಇನ್ ಸಾಯಿಂಗ್ ಆ್ಯಂಡ್ ಡಿಸ್ಮೇ. ಸಾಯಿಂಗ್ ಅಂದರೆ ನಿಟ್ಟುಸಿರು ಬಿಡ್ತಾ, ಭಯದಲ್ಲಿ ಹೆದರ್ಕೊಳ್ತಾ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಕೂಡ. ಅದೇ ರೀತಿ ಡಿಸ್ಮೇ, ಅವರ ಮನಸ್ಸಿನಲ್ಲಿ ನೋವು ಇದೆ, ಆತಂಕ ಇದೆ, ಭಯ ಇದೆ. ಇಂತಹ ಮನಸ್ಥಿತಿಯನ್ನು ಹೊಂದಿ ಅವರು ಶಾಲೆಯಲ್ಲಿ ಕುಳಿತುಕೊಂಡಿದ್ದಾರೆ ಆ ಒಂದು ಕ್ರೂಯಲ್
ಐ ಕೆಳಗಡೆ ಅಂತಕ್ಕಂಥದ್ದನ್ನ ಪೊಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಪೊಯೆಟ್ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಸಂತೋಷದಿಂದ ಶಾಲೆಯಲ್ಲಿ ಕಲಿತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅದರ ಜೊತೆಗೆ ಶಿಕ್ಷಕರಿಗೂ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಕಳು ಕೂಡ ಸಂತೋಷದಿಂದ ಕಲಿಯತಕ್ಕಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ. ದೆನ್ ಅಟ್ ಟೈಮ್ಸ್ ಐ ಡ್ರೂಪಿಂಗ್ ಸಿಟ್. ಎಸ್, ಆ ರೀತಿ ಆತಂಕದಲ್ಲೇ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ್ಯಂಡ್ ಸ್ಪೆಂಡ್ ಮೆನಿ ಆ್ಯನ್ ಆಂಗ್ಜಿಯಸ್ ಅವರ್. ನೋಡಿ, ಸ್ಪೆಂಡ್ ಮೆನಿ ಅವರ್ಸ್ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಅಥವಾ 9:30ಯಿಂದ 4:00ವರೆಗೂ ಏನು ಶಾಲೆಯಲ್ಲಿ ಕೂತ್ಕೊಂಡಿರುತ್ತೋ ಮಗು ತುಂಬ ಆತಂಕಿತವಾಗಿರುತ್ತೆ, ತುಂಬ ಭಯದಲ್ಲಿ ಅದು ಕೂತ್ಕೊಂಡಿರುತ್ತೆ ಶಾಲೆಯಲ್ಲಿ. ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್. ಅದರ ಜೊತೆಗೆ ಏನು ಪುಸ್ತಕಗಳನ್ನು ಸ್ಟಡಿ ಮಾಡಲಿಕ್ಕೆ ಪುಸ್ತಕಗಳನ್ನು ಇದಾವೋ ಆ ಪುಸ್ತಕಗಳಲ್ಲೂ ಕೂಡ ಆ ಮಗುವಿಗೆ ಸಂತೋಷ, ಡಿಲೈಟ್ ಅಂದರೆ ಹ್ಯಾಪಿನೆಸ್ ಅಂತೇಳಿ, ಸಂತೋಷ ಮಗುವಿಗೆ ಅಲ್ಲಿ ಕೂಡ ಸಿಗ್ತಾ ಇಲ್ಲ. ನಾರ್ ಸಿಟ್ ಇನ್ ಲರ್ನಿಂಗ್ಸ್ ಬಾವರ್. ಎಸ್ ನೋಡಿ, ನಾರ್ ಸಿಟ್ ಇನ್ ಲರ್ನಿಂಗ್ಸ್ ಬಾವರ್ ಓನ್ ಥ್ರೂ ವಿತ್ ದ ಡ್ರಿಯರಿ ಶವರ್. ಲರ್ನಿಂಗ್ ಬಾವರ್ ಅಂದರೆ ಇಲ್ಲಿ ಗಿಡ ಮರದ ಕೆಳಗಡೆ ಕೂತ್ಕೊಂಡು ಕಲಿತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೋಬೋದು. ನೋಡಿ, ತುಂಬ ಹಸಿರಾಗಿರ್ತಕ್ಕಂತಹ ಗಿಡದ ಕೆಳಗಡೆ ಕೂತ್ಕೊಂಡು ಕಲಿಯೋದಕ್ಕೂ ಮತ್ತು ಓರ್ನ್ ಥ್ರೂ ದ ಡ್ರಿಯರಿ ಶವರ್. ಡ್ರಿಯರಿ ಶವರ್ ಅಂದರೆ ಆನೆಕಲ್ಲು ಸಹಿತ ಏನು ಮಳೆ ಬಿದ್ದಿರುತ್ತೋ ಅದನ್ನು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಆ ರೀತಿ ಮಳೆ ಬಂದಾಗ ಗಿಡದಲ್ಲಿರ್ತಕ್ಕಂತಹ ಎಲ್ಲ ಹೂಗಳಿರ್ಬೋದು, ಎಲೆಗಳಿರ್ಬೋದು ಉದುರೋಗಿರ್ತವೆ. ಅಂತಹ ಗಿಡದ ಕೆಳಗಡೆ ಕೂತ್ಕೊಂಡು ಕಲಿಯೋದಕ್ಕೂ ಹಚ್ಚ ಹಸಿರಾಗಿರ್ತಕ್ಕಂತಹ ಗಿಡದ ಕೆಳಗಡೆ ಕೂತ್ಕೊಂಡು ಕಲಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಯಾವುದೇ ಎಲೆ ಇಲ್ಲದೆ ಇರತಕ್ಕಂತಹ ಬರಡಾಗಿರ್ತಕ್ಕಂತಹ ಒಂದು ಮರದ ಕೆಳಗಡೆ ಕೂತ್ಕೊಂಡು ಕಲೀಲಿಕ್ಕೆ ಹೋದರೆ ಅಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಈಗ ಶಾಲೆ ಅಂತಕ್ಕಂಥದ್ದು ಹಾಗೆ ಆಗಿಬಿಟ್ಟಿದೆ. ಎಲ್ಲ ಎಲೆಗಳನ್ನು ಉದುರಿಸ್ಕೊಂಡಿರ್ತಕ್ಕಂತಹ ಮರ ಏನಿರುತ್ತೋ ಅದರ ಕೆಳಗಡೆ ಕೂತ್ಕೊಂಡು ಕಲಿತಕ್ಕಂತಹ ವಾತಾವರಣ ನಿರ್ಮಾಣ ಆದ ಹಾಗೆ ಆಗಿದೆ. ಅದರ ಬದಲಾಗಿ ಹಚ್ಚ ಹಸಿರಾಗಿರ್ತಕ್ಕಂತಹ ಗಿಡದ ಕೆಳಗಡೆ ಕೂತ್ಕೊಂಡು ಕಲಿಬೇಕಾದ್ರೆ ಏನು ಸಂತೋಷ ಇರುತ್ತೋ ಆ ಒಂದು ಸಂತೋಷ ನನಗೆ ಬೇಕಾಗಿದೆ ಅನ್ನೋದನ್ನು ಕೂಡ ಪೊಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೂಕ್ತವಾಗಿರ್ತಕ್ಕಂಥ ಒಂದು ಕಲಿಕೆಯ ವಾತಾವರಣವನ್ನು ಅವರು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್ ಸಿಟ್ ಇನ್ ಎ ಕೇಜ್ ಆ್ಯಂಡ್ ಸಿಂಗ್. ಎಸ್ ನೋಡಿ, ಒಂದು ಪಕ್ಷಿಯ ಜೊತೆ ಇಲ್ಲಿ ಪೊಯೆಟ್ ತಮ್ಮನ್ನು ತಾವು ಕಂಪೇರ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಅಂಕಕ್ಕೆ ಕೇಳಿದ್ರು ಕೇಳ್ಬೋದು, ಯಾವ ಒಂದು ಪ್ರಾಣಿ ಜೊತೆ ಅಥವಾ ಯಾವುದರ ಜೊತೆ ತಮ್ಮನ್ನು ತಾವು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ, ಒಬ್ಬ ಸ್ಕೂಲ್ ಬಾಯನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಬರ್ಡ್ ಅಂತೇಳಿ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್. ನೋಡಿ, ಆ ಒಂದು ಬರ್ಡ್ ಇರ್ತಕ್ಕಂಥದ್ದೇ ಹುಟ್ಟಿರ್ತಕ್ಕಂಥದ್ದೇ ಸಂತೋಷಕ್ಕೋಸ್ಕರ, ಸಂತೋಷದ ಕ್ಷಣಗಳನ್ನು ಕಳೀಲಿಕ್ಕೆ. ಅಂದರೆ ಗಿಡ ಮರಗಳಲ್ಲಿ ಹಾರಾಡ್ತದ್ದು ತನ್ನ ಒಂದು ಸಾಂಗ್ ಏನಿದೆನೋ ಅದನ್ನು ಹೇಳಬೇಕಾಗಿತ್ತು. ಬಟ್ ಅದರ ಬದಲಾಗಿ ಏನಾಗಿದೆ, ಈಗ ಸಿಟ್ ಇನ್ ಎ ಕೇಜ್ ಆ್ಯಂಡ್ ಸಿಂಗ್. ಆ ಪಕ್ಷಿಯನ್ನು ತಂದು, ಕೇಜ್ ಅಂದರೆ ನಾವೇನಂತ ಕರಿತೇವೆ, ಪಂಜರದ ಒಳಗಡೆ ಆ ಪಕ್ಷಿಯನ್ನು ತಂದು ಇಟ್ಟು ಅದಕ್ಕೆ ಹಾಡು ಹೇಳು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಅದು ಸಂತೋಷವನ್ನು ಅನುಭವಿಸ್ತಾ ಹಾಡನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌ ಕ್ಯಾನ್ ಎ ಚೈಲ್ಡ್ ವೆನ್ ಫಿಯರ್ಸ್ ಎನಾಯ್ ಬಟ್ ಟ್ರೂಫ್ ಈಸ್ ಟೆಂಡರ್ ವಿಂಗ್ ಆ್ಯಂಡ್ ಫಾರ್ಗೆಟ್ ಈಸ್ ಯೂತ್ಫುಲ್ ಸ್ಪ್ರಿಂಗ್. ಎಸ್, ಹೌ ಕ್ಯಾನ್ ಎ ಚೈಲ್ಡ್, ಹೇಗೆ ಒಬ್ಬ ಮಗು ಫಿಯರ್ಸ್ ಅಂದರೆ ಭಯ ಅಂತೇಳಿ, ಒಬ್ಬ ಮಗು ಅಥವಾ ವಿದ್ಯಾರ್ಥಿ ಭಯದಲ್ಲಿ ಕಲಿ ಅಂದರೆ ಅವನಿಗೆ ಹೇಗೆ ಸಾಧ್ಯ? ಆ ಪಕ್ಷಿಗೆ ಯಾವ ರೀತಿ ಪಂಜರದ ಒಳಗಡೆ ಕೂತ್ಕೊಂಡು ಸಂತೋಷದಿಂದ ಹಾಡು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ವೋ ಹಾಗೆಯೇ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು, ಒಬ್ಬ ಬಾಯ್ ಏನಿದ್ದಾನೆ, ಸ್ಕೂಲ್ ಬಾಯ್, ಅವನಿಗೆ ಆ ಒಂದು ಪಂಜರ ಅಂತಕ್ಕಂಥ ಒಂದು ಶಾಲೆ ಏನಿದೆ, ಅವನಿಗೆ ಶಾಲೆಯೇ ಪಂಜರ ಆಗಿಬಿಟ್ಟಿದೆ. ಈಗ ಅಲ್ಲಿ ಸಂತೋಷದಿಂದ ಕಲೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಡ್ರೂಪ್ ಈಸ್ ಟೆಂಡರ್ ವಿಂಗ್. ಎಸ್, ಟೆಂಡರ್ ವಿಂಗ್ ಅಂದರೆ ಆ ಪಕ್ಷಿ ಯಾವ ರೀತಿ ಮುದುರಿಕೊಂಡು ಆ ಆ ಕೇಜ್ ಒಳಗಡೆ, ಪಂಜರದ ಒಳಗಡೆ ಕೂತ್ಕೊಂಡಿರುತ್ತೋ ಹಾಗಾಗಿಬಿಟ್ಟಿದೆ ಆ ಹುಡುಗ. ಆತಂಕದಲ್ಲೇ ಭಯದಲ್ಲೇ ಈಗ ಶಾಲೆಯಲ್ಲಿದ್ದಾನೆ. ಆ್ಯಂಡ್ ಫಾರ್ಗೆಟ್ ಈಸ್ ಯೂತ್ಫುಲ್ ಸ್ಪ್ರಿಂಗ್. ಎಸ್, ತನ್ನ ಎಲ್ಲ ಸಂತೋಷವನ್ನು ಕೂಡ ಅವನು ಇಲ್ಲಿ ಮರೆತು ಬಿಟ್ಟಿದ್ದಾನೆ, ಕಳ್ಕೊಂಡು ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಓ ಫಾದರ್ ಆ್ಯಂಡ್ ಮದರ್. ನೋಡಿ, ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ತನ್ನ ತಂದೆ ತಾಯಿಗಳಿಗೆ ಅಥವಾ ತನ್ನ ಪೇರೆಂಟ್ಸ್ಗೆ ಒಂದು ಮೆಸೇಜನ್ನು ಇಲ್ಲಿ ಹೇಳ್ತಾ ಇದ್ದಾನೆ, ಅಥವಾ ಅವರ ಬಳಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಓ ಫಾದರ್ ಆ್ಯಂಡ್ ಮದರ್, ಇಫ್ ಬಡ್ಸ್ ಆರ್ ನಿಪ್ಡ್ ಆ್ಯಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ ಆ್ಯಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್. ಎಸ್ ನೋಡಿ, ಓ ಫಾದರ್ ಆ್ಯಂಡ್ ಮದರ್, ಇಫ್ ಬಡ್ಸ್ ಅಂದರೆ ಮೊಗ್ಗುಗಳು ಅಂತೇಳಿ, ಆ ಮೊಗ್ಗುಗಳನ್ನು ಚಿವುಟಿದ್ರೆ, ನಿಪ್ ಅಂದರೆ ಚಿವುಟುವುದು ಅಂತೇಳಿ. ಸೊ ಮೊಗ್ಗುಗಳನ್ನು ಚಿವುಟ್ಬಿಟ್ರೆ ಅದು ಫ್ಲವರ್ ಆಗಿ ಅರಳಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಅದನ್ನೇ ಇಲ್ಲಿ ಸ್ಕೂಲ್ ಬಾಯ್ ತನ್ನ ತಂದೆ ತಾಯಿಗಳಿಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾನೆ. ಆ್ಯಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ. ಬ್ಲಾಸಮ್ಸ್ ಅಂದರೆ
ಗಿಡದಲ್ಲಿ ಅರಳಿರ್ತಕ್ಕಂತಹ ಹೂಗಳು ಅವುಗಳೇನಾದರೂ ಅಲ್ಲಿಂದ ಹಾರಿ ಹೋಗ್ಬಿಟ್ರೆ, ಗಿಡವನ್ನು ಬಿಟ್ಟು ಉದುರಿ ಬಿಟ್ಟರೆ, ಆ್ಯಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್, ಚಿಕ್ಕ ಚಿಕ್ಕ ಸಸಿಗಳೇನಿರ್ತವೋ, ಪ್ಲಾಂಟ್ಸ್ಗಳೇನಿರ್ತವೋ ಅವುಗಳನ್ನು ಸ್ಟ್ರಿಪ್ಡ್ ಅಂದರೆ ಕಿತ್ತು ಬಿಸಾಕ್ಬಿಟ್ರೆ ಅವುಗಳು ಬೆಳಿಲಿಕ್ಕೆ ಸಾಧ್ಯನಾ? ನೋಡಿ, ಆ ಬಡ್ಸ್ಗಳನ್ನು ಚೂಟ್ಬಿಟ್ರೆ ಹೂಗಳು ಅರಳಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಆ ಹೂಗಳನ್ನು ಕಿತ್ತಾಕ್ಬಿಟ್ರೆ ಅವುಗಳು ತಮ್ಮ ಅಂದವನ್ನು ಕಳೆದುಕೊಂಡು ಬಿಡ್ತವೆ. ಅದ್ರ ಜೊತೆಗೆ ಸಣ್ಣ ಸಸಿಗಳೇನಿರ್ತವೋ ಅವುಗಳನ್ನು ಕಿತ್ತು ಹಾಕೋದ್ರಿಂದ ಅವು ಮುಂದೆ ಬೆಳೆದು ದೊಡ್ಡವಾಗಿ ಒಂದು ಹೂವನ್ನು ಕೊಡ್ತಕ್ಕಂತಹ ಒಂದು ಚಾನ್ಸನ್ನು ಅಥವಾ ಹಣ್ಣುಗಳನ್ನು ಕೊಡ್ತಕ್ಕಂತಹ ಚಾನ್ಸನ್ನು ಕೂಡ ಕಳೆದುಕೊಂಡು ಬಿಡ್ತಾ ಇದ್ದಾವೆ. ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಬೈ ಸಾರೋ ಆ್ಯಂಡ್ ಕೇರ್ಸ್ ಡಿಸ್ಮೇ. ಈಗ ತನ್ನ ಪರಿಸ್ಥಿತಿಯು ಕೂಡ ಆ ಮೊಗ್ಗುಗಳನ್ನು ಏನು ಚೂಟಿರ್ತಾರೋ ಆ ರೀತಿಯ ಪರಿಸ್ಥಿತಿ ತಂದು ಆಗಿದೆ. ದೇರ್ ಜಾಯ್ ಅಂದರೆ ಸಂತೋಷವನ್ನು ಕಳೆದುಕೊಂಡು ಬಿಟ್ಟಿದೆ. ಆ್ಯಂಡ್ ಸ್ಪ್ರಿಂಗಿಂಗ್ ಡೇ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ಬ್ರೈಟ್ ಫ್ಯೂಚರ್ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಈಗ ದುಃಖದಲ್ಲಿ ಕಳೆದುಬಿಟ್ರೆ ಮುಂದಿನ ಫ್ಯೂಚರ್ ಸಂತೋಷದಿಂದ ಕಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಆ ಬಾಲ್ಯದ ದಿನಗಳೇನಿದಾವೋ ಆಗ ಸಂತೋಷವಾಗಿ ಆ ಮಗು ಕಲಿಕೆಯಲ್ಲಿ ತೊಡಗಿದ್ರೆ ಅದರ ಭವಿಷ್ಯವು ಕೂಡ ಮುಂದೆ ಉಜ್ವಲ ಆಗಲಿಕ್ಕೆ ಸಾಧ್ಯ ಇರುತ್ತೆ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಾರೋ ತುಂಬ ದುಃಖದಲ್ಲೇ ತನ್ನ ಒಂದು ಫ್ಯೂಚರನ್ನು ಕಳಿಬೇಕಾಗುತ್ತೆ. ಕೇರ್ಸ್ ಡಿಸ್ಮೇ ಅಂದರೆ ಹತಾಶೆಯಿಂದ, ನೋವಿನಿಂದ, ಆತಂಕದಿಂದ, ಅಂದರೆ ಕಷ್ಟ ಕಾಲಗಳನ್ನು ಎದುರಿಸಬೇಕಾಗುತ್ತೆ ಫ್ಯೂಚರಲ್ಲಿ ಅನ್ನೋದನ್ನು ಪೋಯೆಟ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬಾಲ್ಯದ ದಿನಗಳಲ್ಲಿನೇ ಮಕ್ಕಳಿಗೆ ಸಂತೋಷದ ಕಲಿಕೆ ಆಗೋ ರೀತಿಯಲ್ಲಿ ಅವರಿಗೆ ಜೀವನದ ಸಂದೇಶಗಳನ್ನು ಕೊಡಬೇಕು ಅನ್ನೋದು ಪೋಯೆಟ್ ಅವರ ಆಶಯ ಆಗಿದೆ. ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್. ನೋಡಿ, ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್ ಆರ್ ದ ಸಮ್ಮರ್ಸ್ ಫ್ರೂಟ್ಸ್ ಅಪಿಯರ್. ಆ ರೀತಿ ಬಾಲ್ಯದಲ್ಲಿನೇ ತೊಂದರೆ ಕೊಟ್ಬಿಟ್ರೆ ಆ ಮಗುವಿಗೆ ಸಂತೋಷ ಉಳಿಯೋದಿಲ್ಲ. ಆರ್ ದ ಸಮ್ಮರ್ಸ್ ಫ್ರೂಟ್ಸ್ ಅಪಿಯರ್. ಮೊದಲಿಗೆ ಮೊಗ್ಗನ್ನು ಚೂಟ್ಬಿಟ್ರೆ ಅದು ಮುಂದೆ ಹೂವಾಗಿ ಅರಳಿ ದೊಡ್ಡದಾಗಿ ಕಾಯಿಯಾಗಿ ಹಣ್ಣಾಗಲಿಕ್ಕೆ ಸಾಧ್ಯತೆ ಎಲ್ಲಿರುತ್ತೆ? ಸಾಧ್ಯನೇ ಇಲ್ಲ ಅಲ್ವಾ? ಸೊ ಆರ್ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಫ್ಸ್ ಡಿಸ್ಟ್ರಾಯ್. ಗ್ರೀಫ್ ಅಂದರೆ ದುಃಖಗಳು ಅಂತೇಳಿ. ಬಾಲ್ಯದಲ್ಲಿನೇ ಮಗು ದುಃಖದಿಂದ ತನ್ನ ಸಂತೋಷದ ಕ್ಷಣಗಳನ್ನು ಕಳೆದುಕೊಂಡು ಬಿಟ್ಟರೆ ಫ್ಯೂಚರಲ್ಲಿ ಅದು ಸಂತೋಷವನ್ನು ಅನುಭವಿಸೋದಾದರೂ ಹೇಗೆ ಅನ್ನೋದನ್ನು ಪೋಯೆಟ್ ಅವರು ಇಲ್ಲಿ ತಮ್ಮ ಒಂದು ಪೇರೆಂಟ್ಸ್ಗೆ ಕೇಳ್ತಾ ಇದ್ದಾರೆ ಅಥವಾ ಸ್ಕೂಲ್ ಬಾಯ್ ಕೇಳ್ತಾ ಇದ್ದಾರೆ. ಆರ್ ಬ್ಲೆಸ್ ದ ಮೆಲೋಯಿಂಗ್ ಇಯರ್ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ಯಂಗ್ ಇಯರ್ ಏನಿದೆನೋ ಆ ಬಾಲ್ಯದ ದಿನಗಳು ಮುಗಿದ ನಂತರದಲ್ಲಿ ಅದನ್ನು ಸಂತೋಷದಿಂದ ಅನುಭವಿಸಲಿಕ್ಕೆ ಯಾವ ರೀತಿ ಸಾಧ್ಯ? ವೆನ್ ದ ಬ್ಲಾಸ್ಟ್ಸ್ ಆಫ್ ವಿಂಟರ್ ಅಪಿಯರ್. ಬ್ಲಾಸ್ಟ್ಸ್ ಆಫ್ ವಿಂಟರ್ ಅಂದರೆ ಇಲ್ಲಿ ಜೀವನದಲ್ಲಿ ಬರ್ತಕ್ಕಂತಹ ಮುಂದೆ ಅನೇಕ ತೊಡಕುಗಳು ಅಥವಾ ತೊಂದರೆಗಳಿರ್ಬೋದು, ಕಷ್ಟಗಳಿರ್ಬೋದು, ಇಂತಹವುಗಳನ್ನು ಎದುರಿಸಲಿಕ್ಕೆ ಹೇಗೆ ಸಾಧ್ಯ? ಸೊ ಈ ರೀತಿಯ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪೋಯಮನ್ನು ನಮ್ಮ ಪೋಯೆಟ್ ಅವರು ಬರೆದಿದ್ದಾರೆ. ಅಂದರೆ ವಿದ್ಯಾರ್ಥಿಗಳೇ ನೋಡಿ, ಟೋಟಲ್ ಆಗಿ ನಮ್ಮ ಪೋಯೆಟ್ ಅವರ ಒಂದು ಸಾರಾಂಶ ಏನಪ್ಪ ಅಂದರೆ ಈ ಪೋಯಮಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಶಾಲೆಯ ದಿನಗಳನ್ನು ಸಂತೋಷದಿಂದ ಕಳಿಬೇಕು. ಅವನಿಗೆ ಕಲಿಕೆ ಅಂತಕ್ಕಂಥದ್ದು ಕಷ್ಟಕರ ಆಗಬಾರದು, ಅವನಿಗೆ ಇಷ್ಟ ಬರೋ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಈ ಒಂದು ಪೋಯಮ್ನ ಒಂದು ಸಾರಾಂಶ ಆಗಿದೆ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.